ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಉಡುಪಿ ಕೋಸ್ಟಲ್ ಲೀಜನ್ನ ನೂತನ ಪದಾಧಿಕಾರಿಗಳ ಪದಪ್ರದಾನ ಸಮಾರಂಭವು ನಗರದ ಓಷನ್ ಪರ್ಲ್ ಹೋಟೆಲ್ ಸಭಾಂಗಣದಲ್ಲಿ ನಡೆಯಿತು. ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಇದರ ನಿಕಟಪೂರ್ವ ರಾಷ್ಟ್ರೀಯ ಅಧ್ಯಕ್ಷ ಎಂಆರ್ ಜಯೇಶ್ ಸಮಾರಂಭವನ್ನು ಉದ್ಘಾಟಿಸಿದರು. ಉಡುಪಿ ಕೋಸ್ಟಲ್ ಲೀಜನ್ ಅಧ್ಯಕ್ಷೆ ಝೀನತ್ ಅಧ್ಯಕ್ಷತೆ ವಹಿಸಿದರು. ಎಸ್ಸಿಐ ತರಬೇತಿ ವಿಭಾಗದ ನಿರ್ದೇಶಕರು ಹಾಗೂ ಯೂತ್ ವಿಂಗ್ನ ಸಂಯೋಜಕರಾದ ಹುಸೇನ್ ಹೈಕಾಡಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ನಾವು ಕೇವಲ 8 ರೂಪಾಯಿ ಡ್ಯೂಸ್ ಅನ್ನು ನಾವು ಪಡೆದುಕೊಳ್ತಾ ಇದ್ದೇವೆ. ಬೇರೆ ಸಂಘ ಸಂಸ್ಥೆಗಳನ್ನು ಗೊತ್ತಿರಬಹುದು, 3,000 ರೂಪಾಯಿ 4,000 ರೂಪಾಯಿ ಹೀಗೆ ಬೇರೆ ಬೇರೆ ಜಾಸ್ತಿ ಇರಬಹುದು. ನಮ್ಗೆ ಇಲ್ಲಿ ಸೀನಿಯರ್ ಅಂತ ನಮ್ಗೆ ಬಿರುದು ಬಂದಿದಂತೆ ಅಂದ್ರೆ 40 ವರ್ಷ ಆದ ನಂತರ ಸೀನಿಯರ್ ಅಂದ್ರೆ 60 ನಂತರ ಸೀನಿಯರ್ ಅಂತೇವೆ. ಇಲ್ಲಿ ಹಾಗೆ 40 ನಂತರ ನಾವೆಲ್ಲ ಸೀನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದೇವೆ. ಕೆಲಸ ಮಾಡ್ಲಿಕ್ಕೆ ನಾವು ಜೆಸಿಯಲ್ಲಿ ಬಹಳಷ್ಟು ಕೆಲಸಗಳನ್ನು ಮಾಡಿ ಅಲ್ಲಿ ಅಧ್ಯಕ್ಷರಾಗಿ ಬೇರೆ ಬೇರೆ ಹುದ್ದೆಗಳನ್ನು ನಾವು ಅಲ್ಲಿ ಪಡೆದುಕೊಂಡು ಬಂದಿದ್ದೇವೆ. ಅದು ನಮ್ಮ ಮಾತೃ ಸಂಸ್ಥೆ. ಜೆಸಿ ಎನ್ನುವುದು ಮಾತೃ ಸಂಸ್ಥೆ. ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ನಿರ್ದೇಶಕ ಸಿದ್ದಗಂಗಯ್ಯ, ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ನ ಉಪಾಧ್ಯಕ್ಷ ಕುಮಾರ್ ಕೂಸೆ, ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ನ ತರಬೇತಿ ನಿರ್ದೇಶಕ ಹುಸೇನ್ ಹೈಕಾಡಿ, ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ನ ಕೋಆರ್ಡಿನೇಟರ್ ಬಿಂದು ತಂಗಪ್ಪನ್, ಪ್ರಾಧ್ಯಾಪಕ ಡಾಕ್ಟರ್ ಜಯರಾಮ್ ಶೆಟ್ಟಿಗಾರ್, ಉಡುಪಿ ಕೋಸ್ಟಲ್ ಲೀಜನ್ ಕೋಶಾಧಿಕಾರಿ ಗೀತಾ ರಾವ್, ಯೂತ್ ವಿಂಗ್ನ ಅಧ್ಯಕ್ಷರಾದ ವೈಡಬ್ಲ್ಯೂ ಮೋಹಿತ್ ಎಂ ಉಪಸ್ಥಿತರಿದ್ದರು. ಎಸ್ಸಿಐ ಉಡುಪಿ ಕೋಸ್ಟಲ್ ಲೀಜನ್ನ 2026-27ನೇ ಸಾಲಿನ ನೂತನ ಅಧ್ಯಕ್ಷರಾಗಿ ಡಾಕ್ಟರ್ ಚಂದ್ರಶೇಖರ್ ಎಸ್ವಿ, ಕಾರ್ಯದರ್ಶಿಯಾಗಿ ಸುನಂದಾ ಮತ್ತು ಕೋಶಾಧಿಕಾರಿಯಾಗಿ ಮಮತಾ ಅಮೀನ್ ಪ್ರಮಾಣವಚನ ಸ್ವೀಕರಿಸಿದರು. ನೂತನ ಅಧ್ಯಕ್ಷ ಚಂದ್ರಶೇಖರ್ ಎಸ್ವಿ ಅವರು ಮಾತನಾಡಿ, ನನ್ನ ಅವಧಿಯಲ್ಲಿ ವನ ಮಹೋತ್ಸವ, ಸಾಮಾಜಿಕ ಕಾರ್ಯಗಳು ಸಹಿತ ವಿಶೇಷ 12 ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತೇನೆ. ಸಂಸ್ಥೆಯ ಬೆಳವಣಿಗೆಗೆ ಎಲ್ಲರೂ ಸಹಕಾರ ನೀಡಬೇಕು ಎಂದು ಕೋರಿದರು. ಜಯೇಶ್ ಸರ್ ಹಾಗೂ ಸಿದ್ದಗಂಗಯ್ಯ ಸರ್ 3 ವರ್ಷಗಳ ಹಿಂದೆ ನನ್ನ ಮನೆಗೆ ಆಗಮಿಸಿ ನನ್ನನ್ನು ಇಲ್ಲಿ ಉಡುಪಿ ಕೋಸ್ಟಲ್ ಲೀಜನ್ಗೆ ತಂದು ಪರಿಚಯಿಸಿದವರು. ಇವತ್ತು ಅವರ ಒಂದು ಒತ್ತಾಯದ ಮೇರೆಗೆ ಅಧ್ಯಕ್ಷ ಸ್ಥಾನವನ್ನು ಒಪ್ಪಿಕೊಂಡಿದ್ದೇನೆ. ಹಾಗೆ ಇನ್ನು ಮುಂದಕ್ಕೆ ಇವತ್ತು ನಮ್ಮದು ವಿಶ್ವ ಪರಿಸರ ದಿನ, ಆದರೆ ನಾವು ಇವತ್ತೇ ನಮ್ಮದು ಪದಪ್ರದಾನ ಕಾರ್ಯಕ್ರಮ ಇರೋದರಿಂದ ಅದನ್ನು ಆಚರಿಸಲಿಕ್ಕೆ ಆಗಲಿಲ್ಲ. ಮುಂದಿನ ತಿಂಗಳಲ್ಲಿ ವನ ಮಹೋತ್ಸವವನ್ನು ಆಚರಿಸಬೇಕು ಅಂದಿದ್ದೇನೆ. ಅದರ ನಂತರದ ತಿಂಗಳಲ್ಲಿ ರಾಷ್ಟ್ರೀಯ ಹಬ್ಬವಾದಂಥ ಸ್ವಾತಂತ್ರ್ಯ ದಿನಾಚರಣೆ ಬರ್ತದೆ. ಅದರ ನಂತರದಲ್ಲಿ ನಿಕಟಪೂರ್ವ ರಾಷ್ಟ್ರೀಯ ಅಧ್ಯಕ್ಷ ಪಿಪಿಎಫ್ ಎಂಆರ್ ಜಯೇಶ್, ಉಪಾಧ್ಯಕ್ಷ ಸಿದ್ದಗಂಗಯ್ಯ, ಪ್ರಾಧ್ಯಾಪಕ ಡಾಕ್ಟರ್ ಜಯರಾಮ್ ಶೆಟ್ಟಿಗಾರ್, ಉಡುಪಿ ಕೋಸ್ಟಲ್ ಲೀಜನ್ ನಿರ್ಗಮಿತ ಅಧ್ಯಕ್ಷೆ ಝೀನತ್, ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ನ ತರಬೇತಿ ನಿರ್ದೇಶಕ ಹುಸೇನ್ ಹೈಕಾಡಿ ಅವರನ್ನು ಸನ್ಮಾನಿಸಲಾಯಿತು. ಸ್ಟೀವನ್ ಕುಲಾಸೋ ಕಾರ್ಯಕ್ರಮ ನಿರೂಪಿಸಿದರು. ಶ್ರೀಜಿತ್, ವಿ4 ನ್ಯೂಸ್, ಉಡುಪಿ.